ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಚೆಕ್ ಮೂಲಕ ಹಣಕಾಸಿನ ವ್ಯವಹಾರಗಳನ್ನು ಮಾಡುವವರಾಗಿದ್ದರೆ ನಿಮಗಾಗಿ ಒಂದು ಗುಡ್ ನ್ಯೂಸ್ ಇದೆ. ಚೆಕ್ ಮೂಲಕ ನಡೆಯುವ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ದೇಶಾದ್ಯಂತ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಈ ಹೊಸ ನಿಯಮದಿಂದ ಇನ್ನು ಮುಂದೆ ಚೆಕ್ ಮೂಲಕ ಹಣ ವರ್ಗಾವಣೆ ಮಾಡುವವರು ಎಲ್ಲ ಬ್ಯಾಂಕುಗಳಲ್ಲಿ ಈ ಸೇವೆಯನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ಪಡೆಯಬಹುದು. ಹಾಗಾದರೆ ಚೆಕ್ ಕ್ಲಿಯರೆನ್ಸಿ ಬಗ್ಗೆ RBI ತಂದಿರುವ ಹೊಸ ನಿಯಮ ಏನು? ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬ ಉಪಯುಕ್ತವಾಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ಮಾಹಿತಿಯನ್ನು ಪ್ರತಿಯೊಬ್ಬ ಬ್ಯಾಂಕ್ ಗ್ರಾಹಕರಿಗೂ ಶೇರ್ ಮಾಡಿ. ಸ್ನೇಹಿತರೆ, RBI ಈಗ ಚೆಕ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿದೆ. ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಗ್ರಾಹಕರು ಚೆಕ್ಗಳು ಒಂದೇ ದಿನದಲ್ಲಿ ಕ್ಲಿಯರ್ ಆಗಬೇಕು. ಈ ಹಿಂದೆ ಚೆಕ್ ಕ್ಲಿಯರೆನ್ಸಿ ಆಗಲು ಗ್ರಾಹಕರು ಕನಿಷ್ಠ 2 ದಿನಗಳವರೆಗೆ ಕಾಯಬೇಕಾಗುತ್ತಿತ್ತು. ಆದರೆ ಈಗ ಆ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಕ್ಕಿದೆ. RBI ಆದೇಶದಂತೆ ಇನ್ನು ಮುಂದೆ 7 ಗಂಟೆಯೊಳಗೆ ಚೆಕ್ ಕ್ಲಿಯರೆನ್ಸಿ ಪೂರ್ಣವಾಗಬೇಕು. ಅಂದರೆ ಚೆಕ್ ಕೊಟ್ಟ ನಂತರ 48 ಗಂಟೆ ಕಾಯುವ ಅಗತ್ಯ ಇಲ್ಲ, ಕೇವಲ ಗಂಟೆಗಳಲ್ಲಿ ನಿಮ್ಮ ಹಣ ಖಾತೆಗೆ ಜಮಾವಾಗುತ್ತದೆ. ಸ್ನೇಹಿತರೆ, ಚೆಕ್ ಕ್ಲಿಯರೆನ್ಸಿಯಲ್ಲಿ ಆಗುತ್ತಿದ್ದ ವಿಳಂಬನವನ್ನು ಗಮನಿಸಿ RBI ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಹೊಸ ನಿಯಮ ಅಕ್ಟೋಬರ್ 4ರಿಂದಲೇ ದೇಶಾದ್ಯಂತ ಜಾರಿಗೆ ಬಂದಿದೆ. ಈ ಹೊಸ ವ್ಯವಸ್ಥೆ ಪ್ರಕಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಿರಂತರವಾಗಿ ಚೆಕ್ ಕ್ಲಿಯರೆನ್ಸಿ ಪ್ರಕ್ರಿಯೆ ನಡೆಯಲೇಬೇಕು. ಅಷ್ಟಿಲ್ಲ, ಪ್ರತಿಯೊಂದು ಗಂಟೆಗೊಮ್ಮೆ ಚೆಕ್ಗಳಿಗೆ ಸಂಬಂಧಿಸಿದ ಹಣದ ಸೆಟಲ್ಮೆಂಟ್ ಆಗಬೇಕು. ಅಂದರೆ ಬಹಳ ಕಡಿಮೆ ಸಮಯದಲ್ಲಿ ಚೆಕ್ ಕ್ಲಿಯರ್ ಆಗಬೇಕು ಅನ್ನೋದು RBI ಉದ್ದೇಶ. ಸ್ನೇಹಿತರೆ, ಚೆಕ್ ಕ್ಲಿಯರೆನ್ಸ್ಗೆ ಸಂಬಂಧಪಟ್ಟಂತೆ RBI ತಂದಿರುವ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಇಂಥ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.